ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಡಿವಾಳ ಮಾಜಿ ದೇವರ ಕ್ಷೇಮಾಭಿವೃದ್ಧಿ ಸಂಘ ಶಹಾಬಾದ್ ವತಿಯಿಂದ ಸೋಮವಾರ ಬೆಳಗ್ಗೆ ಸಂಘದ ಕಾರ್ಯಾಲಯದಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗಾಗಿ ಸಭೆ ಜರುಗಿದೆ. ಸಭೆಯಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿ ಒಮ್ಮತದ ನಿರ್ಣಯದ ಮೂಲಕ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು. ಸಂಘದ ನೂತನ ಅಧ್ಯಕ್ಷರಾಗಿ ಶಶಿಕಾಂತ್ ಮಡಿವಾಳ್ ಭಂಕೂರ್ ಅವರನ್ನ ಹಾಗೂ ಉಪಾಧ್ಯಕ್ಷರಾಗಿ ಬಾಬು ಮಡಿವಾಳ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಈ ಕುರಿತು ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಪರೇಟ್ ಮಾಹಿತಿ ಕೊಟ್ಟು ಸಮಾಜದ ಏಳಿಗೆ ಹಾಗೂ ಸಂಘದ ಅಭಿವೃದ್ಧಿಗಾಗಿ ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುವಂತೆ ಕರೆ ಕೊಟ್ಟಿದ್ದಾರೆ. ನೂತನ ಉಪಾಧ್ಯಕ್ಷ ಬಾಬು ಮಡಿವಾಳ್ ಮಾತನಾಡಿ, ಸಂಘವನ್ನ ಕುಟುಂಬದಂತೆ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬ ಸದಸ್ಯರ ಮೇಲಿದೆ. ಎಲ್ಲರೂ ಕೂಡ ಪರಸ್ಪರ ಸಹಕಾರದಿಂದ ಸಂಘವನ್ನ ಮತ್ತಷ್ಟು ಬಲಪಡಿಸೋಣ ಎಂದಿದ್ದಾರೆ. ನೂತನ ಅಧ್ಯಕ್ಷ ಶಶಿಕಾಂತ್ ಮಡಿವಾಳ್ ಭಂಕೂರ್ ಮಾತನಾಡಿ, ಸಂಘದ ಅಭಿವೃದ್ಧಿ, ಸಮಾಜದ ಕಲ್ಯಾಣ ಹಾಗೂ ಸದಸ್ಯರ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಪಾರದರ್ಶಕ ಹಾಗೂ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಾನು ಬಸವರಾಜ್ ಪರೇಟ್ ಶಹಾಬಾದ್ ತಾಲೂಕಿನ ಮಡಿವಾಳ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾದ ನಾನು ಹಾಗೂ ಇಂದಿನ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಮಡಿವಾಳ ಅವರ ನಿಧನದಿಂದ ಒಂದು ಸ್ಥಾನ ತೆರವಾಗಿನಿಂದ ನಮ್ಮ ತಾಲೂಕು ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ನಮ್ಮ ನೂತನ ಅಧ್ಯಕ್ಷರಾದ ಶಶಿಕಾಂತ್ ಮಡಿವಾಳ ಹಾಗೂ ಇನ್ನೊಬ್ಬರ ಎಲ್ಲರ ಒಪ್ಪಿಗೆ ಮೇರೆಗೆ ಉಪಾಧ್ಯಕ್ಷರಾಗಿರುವಂಥ ಬಾಬು ಮಡಿವಾಳ ಅವರಿಗೆ ನಮ್ಮ ತಾಲೂಕು ಸಮಿತಿಯಿಂದ ಹಾಗೂ ಎಲ್ಲರ ಒಪ್ಪಿಗೆ ಮೇರೆಗೆ ಅವರು ಶುಭ ಕೋರುತ್ತಾ ಈ ಎರಡು ಮಾತನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಮಡಿವಾಳ ಮಾಚಿ ದೇವ್ರಿಗೆ ನಮಸ್ಕರಿಸಿ, ಮಡಿವಾಳ ಮಾಚಿ ದೇವನಿಂದ ನಮಗ ನೂತನ ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ. ಎಲ್ಲ ಸದಸ್ಯರಿಂದ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಶಹಾಬಾದ್ ತಾಲೂಕು ಮಡಿವಾಳ ಮಾಚಿ ದೇವರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನಮ್ಮ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸಂಘದ ಸದಸ್ಯರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಎಲ್ಲರ ಸಹಕಾರ ಒಪ್ಪಿಗೆಯ ಮೇರೆಗೆ ನನ್ನನ್ನು ಇವತ್ತು ನಮ್ಮ ಅಣ್ಣನವರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಕಾಂತ್ ಮಡಿವಾಳ್ ಅವರ ಒಂದು ಸ್ಥಾನಕ್ಕೆ ನಮಗೆ ಕೂಡಿಸಿದಿರಿ. ಇದು ಒಂದು ರೀತಿಯಲ್ಲಿ ಸಂತೋಷದ ವಿಷಯನೂ ಆಗ್ತದೆ, ಮತ್ತೊಂದು ಕಡೆ ದುಃಖದ ವಿಷಯ ಕೂಡ ಆಗ್ತಾ ಇದೆ. ಆದರೂ ಕೂಡ ಮತ್ತು ನೀವೇನು ಜವಾಬ್ದಾರಿಗಳನ್ನು ನಮಗೆ ಕೊಟ್ಟಿದ್ದೀರಲ್ಲ, ನಮ್ಮ ಅಣ್ಣನವರ ಜವಾಬ್ದಾರಿಗಳನ್ನು ನಾನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ನೀವು ನನಗೊಂದು ಅನುವು ಮಾಡಿಕೊಟ್ಟಿದ್ದೀರಿ. ಸಾಧ್ಯವಾದಷ್ಟು ನನ್ನ ಪ್ರಯತ್ನವನ್ನು ಹಾಕಿ ನಾನು ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ತಮಗೆ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದೀನಿ. ಮತ್ತು ಯಾವುದೇ ಕೆಲಸಗಳು ಆಗಬೇಕಾದರೂ ಕೂಡ ತಮ್ಮ ಸಹಕಾರ ನನಗೆ ಭಾಳ ಮುಖ್ಯ ಅದ. ಯಾಕಂತಂದ್ರೆ ಒಬ್ಬರಿಂದ ಏನೂ ಮಾಡೋದಕ್ಕೆ ಆಗಂಗಿಲ್ಲ. ಇಲ್ಲಿ ಹಿರಿಯರ ಆಶೀರ್ವಾದದ ಜೊತೆಗೆ ಹಿರಿಯರ ಮಾರ್ಗದರ್ಶನ ಮತ್ತು ನಮ್ಮಂಥ ಯುವಕರ ಸಹಕಾರ ಬಹಳಷ್ಟು ಮುಖ್ಯವಾಗಿದೆ. ದಯವಿಟ್ಟು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳೋದೇನಪ್ಪ ಅಂತಂದ್ರೆ, ಸದಾ ನನ್ನ ಜೊತೆಗಿರ್ರಿ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವೆಲ್ಲರೂ ಶೇರ್ ಮಾಡೋಣ. ಇಲ್ಲಿ ಅಧ್ಯಕ್ಷ ಪಟ್ಟ ಅಂದ ತಕ್ಷಣ ಸುಮ್ಮನೆ ಅದು ಹೆಸರಿಗೆ ಮಾತ್ರ ಅಧ್ಯಕ್ಷ ಆಗಿರ್ತೀವಿ, ಬಟ್ ಕೆಲಸ ಈ ಸಂಘದಲ್ಲಿ ಎಲ್ಲರೂ ಅಧ್ಯಕ್ಷರೇ, ಎಲ್ಲರೂ ಉಪಾಧ್ಯಕ್ಷರೇ, ಎಲ್ಲರೂ ಕೂಡ ಒಂದು ಸಂಘಟನೆಯ ಕಾರ್ಯದರ್ಶಿಗಳೇ ಆಗಿರ್ತೀವಿ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ, ಎಲ್ಲರೂ ಸೇರಿ ಈ ಕೆಲಸಗಳನ್ನು ಮಾಡೋಣ ಮತ್ತು ನಮ್ಮ ಸಮಾಜವನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು. ಸಭೆಯಲ್ಲಿ ಬಸವರಾಜ್ ಪರೇಟ್, ಗುಂಡಪ್ಪ ಮಡಿವಾಳ್, ರಾಜು ಮಡಿವಾಳ್, ರಮೇಶ್ ಜಾಪೂರ್, ಪೀರಪ್ಪ ಜಾಪೂರ್, ಸಾಬಣ್ಣ ಮಡಿವಾಳ್, ಸಂತೋಷ್ ಮಡಿವಾಳ್, ರಾಕೇಶ್ ಮಡಿವಾಳ್, ಮಲ್ಲೇಶಿ ಮಡಿವಾಳ್, ಪೀರಪ್ಪ ಮಡಿವಾಳ್, ರೇವಪ್ಪ ಪರೇಟ್, ಗಣೇಶ್ ಮಡಿವಾಳ್ ಸೇರಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಮಡಿವಾಳ್, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.